ನಮಸ್ಕಾರ ಸ್ನೇಹಿತರೆ. ಧಾರವಾಡ ಕೊತ ಕೊತ ಕುದಿಯೋದ್ಯಾಕೆ? ಹುದ್ದೆಗಳು ಖಾಲಿ ಇದ್ದರೂ ಸರ್ಕಾರ ಏಕೆ ಭರ್ತಿ ಮಾಡ್ತಾ ಇಲ್ಲ? ಈ ವಿಷಯ ಕುರಿತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಧಾರವಾಡವು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ತವರು ಎಂದರೆ ತಪ್ಪಾಗಲಾರದು. ಹೌದು ಸ್ನೇಹಿತರೆ, 18ರಿಂದ 20-25 ವರ್ಷದವರೆಗಿನವರು ಸಹ ಎಷ್ಟೋ ದೂರದಿಂದ ಬಂದು ಸರ್ಕಾರಿ ನೌಕರಿ ಪಡೆಯುವ ಸಲುವಾಗಿ ಕೋಚಿಂಗಾಗಿ ದುಡ್ಡು ಸುರಿತಾರೆ. ಆದರೆ ಇವರು ಎಷ್ಟು ಓದಿದರೂ ಅವರ ಓದಿಗೆ ಬೆಲೆಯೇ ಇಲ್ಲ ಎನ್ನುವಂತೆ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂಬುದು ವಿದ್ಯಾರ್ಥಿಗಳ ಆರೋಪ. ಹೌದು ಸ್ನೇಹಿತರೆ, ಎಷ್ಟೋ ಹಳ್ಳಿಗಳ ಶಾಲೆಗಳಲ್ಲಿ ಶಿಕ್ಷಕರಿಲ್ಲದೆ ಮುಚ್ಚಿ ಹೋಗಿವೆ ಹಾಗೂ ಆಸ್ಪತ್ರೆಗಳು ಸಹ ಮುಚ್ಚುತ್ತಿವೆ. ಇದಕ್ಕೆ ಕಾರಣ ಅಲ್ಲಿ ಕೆಲಸ ಮಾಡಲು ಯಾರೂ ಇಲ್ಲ. ಹುದ್ದೆಗಳು ಖಾಲಿಯಾಗಿವೆ, ಆದರೂ ಸರ್ಕಾರ ಅದನ್ನು ಭರ್ತಿ ಮಾಡಲು ಹಿಂದೇಟಾಗ್ತಾ ಇದೆ. ಇದನ್ನು ವಿರೋಧಿಸಿ ಪ್ರತಿಭಟಿಸುತ್ತಿರುವ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಪ್ರತಿಭಟನೆಗಿಳಿದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಗು ಕೇಳಿಬಂದವು ಹಾಗೂ ಎಷ್ಟೋ ಹೆಣ್ಣು ಮಕ್ಕಳ ಕಣ್ಣುಗಳಲ್ಲಿ ಕಣ್ಣೀರಿನ ಹೊಳೆಯೇ ಹರಿಯಿತು. ಹೆಣ್ಣು ಮಕ್ಕಳು ಇತ್ತ ನಾವು ಮನೆಯವರನ್ನು ವಿರೋಧಿಸಿ ಬಂದು ಓದುತ್ತಿದ್ದೇವೆ, ಆದರೆ ಹುದ್ದೆಯನ್ನು ಪಡೆಯಲು ಅವಕಾಶಗಳೇ ಇಲ್ಲ. ಇತ್ತ ನಮ್ಮ ಮನೆಯಲ್ಲಿ ಮದುವೆಯ ಒತ್ತಡ ಏರುತ್ತಿದ್ದಾರೆಂದು ತಮ್ಮ ಆಕ್ರಂದನವನ್ನು ಹೊರಹಾಕಿದ್ದಾರೆ. ಹಾಗೂ ಇತ್ತ ಹುಡುಗರ ವಿಷಯ ಹೇಳುವಂತಿಲ್ಲ. ಒಂದು ಕಡೆ ಮನೆಯ ಜವಾಬ್ದಾರಿಯಾದರೆ ಇನ್ನೊಂದು ಕಡೆ ಪ್ರೀತಿಸಿದ ಹುಡುಗಿ, ಮತ್ತೊಂದು ಕಡೆ ತಮ್ಮ ಮುಂದಿನ ಭವಿಷ್ಯ ಹೇಗೆ ಎಂಬುದು. ಈ ಥರ ಓದಿದವರು ಹುದ್ದೆಯ ಅವಕಾಶ ಇಲ್ಲದಿರುವುದರಿಂದ ಹುಡುಗರು ಹಣಕ್ಕಾಗಿ ಓದನ್ನು ತ್ಯಾಗ ಮಾಡಿ ಕೂಲಿ ಕೆಲಸಕ್ಕಾಗಿ ಹೋಗುತ್ತಿದ್ದಾರೆ. ಹಾಗೂ ಇನ್ನೆಷ್ಟೋ ಜನ ಕೆಟ್ಟ ಅಭ್ಯಾಸಗಳಿಗೆ ರೂಢಿಯಾಗಿದ್ದಾರೆ. ಹುಡುಗರು 25ರಿಂದ 30 ವರ್ಷ ಆದರೂ ಸರ್ಕಾರಿ ಹುದ್ದೆ ಇಲ್ಲದ ಕಾರಣ ಮದುವೆ ಇಲ್ಲದೆ ಅವಿವಾಹಿತರಾಗಿದ್ದಾರೆ. ನಮ್ಮ ರಾಜ್ಯದ ಯುವ ಪೀಳಿಗೆ ಇತ್ತ ಹಾಳಾಗಿ ಹಳ್ಳ ಸೇರುತ್ತಿದ್ದರೆ ಅತ್ತ ಸರ್ಕಾರ ಕೊಳ್ಳೆ ಹೊಡೆಯುವುದೇ ನಮ್ಮ ಹುದ್ದೆ ಎಂಬಂತೆ ಯಾವ ಪ್ರತಿಭಟನೆಗೂ, ಯಾವ ಕಣ್ಣೀರಿಗೂ, ಯಾವ ಸಾವು ನೋವುಗಳಿಗೂ ತಲೆಕೆಡಿಸಿಕೊಳ್ಳದೆ ತಮ್ಮ ಮೂಲ ಕೆಲಸವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡಿಕೊಳ್ಳುವ ವಿಷಯ ಏನೆಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡುವ ಕೋಚಿಂಗ್ ಸೆಂಟರ್ಗಳು ಉದ್ಧಾರ ಆಗ್ತಿವೆ. ಇತ್ತ ಹುದ್ದೆ ಇಲ್ಲದೆ ಆಕ್ರೋಶಕ್ಕೀಡಾದ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಪ್ರಸಾರ ಮಾಡುತ್ತಾ ನ್ಯೂಸ್ ಚಾನಲ್ಗಳು ಉದ್ಧಾರ ಆಗ್ತಿವೆ. ಆದರೆ ವಿದ್ಯಾರ್ಥಿಗಳು, ಹೆಣ್ಣು ಮಕ್ಕಳು ತಮ್ಮ ಕನಸನ್ನು ಕೈಚೆಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಮನೆಯವರ ಒತ್ತಡಕ್ಕೆ ಮದುವೆಯಾಗ್ತಿದ್ರೆ ಇತ್ತ ಹುಡುಗರು ಹೊಲದಲ್ಲಿ, ದಿನಸಿ ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ ಕೂಲಿ ಆಳಾಗಿದ್ದಾರೆ. ಹಾಗೂ ಇನ್ನೆಷ್ಟೋ ಜನ ಹುಡುಗರು 25ರಿಂದ 28 ವಯಸ್ಸಾದರೂ ಜೀವನದಲ್ಲಿ ಒಂದು ಹಂತವನ್ನು ತಲುಪದ ಕಾರಣ ತಾವು ಪ್ರೀತಿಸಿದ ಹುಡುಗಿಯೂ ಸಹ ತಮ್ಮಿಂದ ದೂರವಾಗ್ತಾ ಇದ್ದಾರೆ. ಇದರಿಂದ ಮನನೊಂದ ವಿದ್ಯಾರ್ಥಿಗಳು ಹಗ್ಗಕ್ಕೆ ಕುತ್ತಿಗೆಯನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋದಿಂದ ನೀವೇನಾದರೂ 1% ಆದರೂ ಕಲಿತಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.